ಡಬ್ಬೆ ತುಳ ಡಬ್ಬಿಲ್ಲ ಯಾಕೆ ಬರ್ರಿ ಬೇಲೆ ನಿಂದ್ರೆ ಇಲ್ಲಿ ನೀರತ್ ಬರ್ರಿ ಈಗ ಸುಮ್ಮನೆ ಖಾಲಿ ತಗೋರ ಅಲ್ಲಿ ಬರ್ತಾನೆ ಇಲ್ಲಿ ನೀರು ಅಣ್ಣ ಹೆಸರುಗಳು ನಮ್ದು ನೈಮ್ ಸಾಬ್ ಅಲಿ ಸಾಬ್ ಅಲಿಕರ್ ಅಂತ ಇದು ಹತ್ತಿ ಪರಿಹಾರ ನಿಮ್ಗೆ ಒಮ್ಮೆರ ಸಿಕ್ಕತ್ತಾ ಇಷ್ಟು ಮಳೆ ನೀರು ಆದೋದ್ರು ಇಲ್ಲ ಸರ್ ಒಮ್ಮೆ ಸಿಕ್ಕಿಲ್ಲ ಸರ್ ಇದು ವರ್ಷ ಹೇಗೆ ಆಗ್ತದೆ ನಿಮ್ಮ ಜೀವನಕ್ಕೆ ಹಾಂ ಸರ್ ಪ್ರತಿ ವರ್ಷ ಇದೇ ಥರ ಆಗುತ್ತೆ ಸರ್ ಮತ್ತು ಇದೇ ಥರ ಆದ್ರೆ ಮತ್ತೆ ಇದಕ್ಕೆ ನೀವು ಪರಿಹಾರ ಏನಾರು ಪಡ್ಕೊಳ್ಳಿದ್ರೆ ಮತ್ತು ಇದಕ್ಕೆ ಎಲ್ಲಾರು ಯಾರ್ಯಾರು ಹೋಗಿ ಮನವಿ ಕೊಟ್ಟಿದ್ದಾರಾ ಇಲ್ಲ ಸರ್ ಅದ ಬರ್ತೀನಿ ಅಂತಾರೆ ಸರ್ GPS ಮಾಡ್ತೀವಿ ಅದು ಮಾಡ್ತೀವಿ ಪರಿಹಾರ ಅಂತಾರೆ ಸರ್ ಎಲ್ಲಿ ಹೇಳಿದ್ರು ಹೋಗಿ ಇಲ್ಲಿ ಅವನಿಗೊಂದು ಆಫೀಸಿಗೆ ಸರ್ ಆಫೀಸು ಹಾಂ ಸರ್ ಅವ್ರು ಬರ್ತೀವಿ ಮಾಡ್ತೀವಿ GPS ತೆಗಿತೀವಿ ಅಂತಾರೆ ಯಾವುದೇ ಥರ ಬಂದು ರೆಸ್ಪಾನ್ಸ್ ಮಾಡಲ್ಲ ಸರ್ ಮುಂದೆ ಅಮ್ಮ ನಿಮ್ಮ ಹೆಸರೇನು ಹೌದಾ ವರ್ಷ ಹೀಗೆ ಆಗತ್ತಮ್ಮ ಎಲ್ಲ ಅದು ಮತ್ತು ಇದು ಹಿಂಗಾದ್ರೆ ನುಕ್ಸಾನ್ ಆದರೆ ನಿಮಗೆ ಯಾರು ಸ್ವಲ್ಪ ಹೋಗಿ ನೀವು ಯಾರು ಸಾಹೇಬ್ಗಳಿಗೆ ಬೇಡಿದರು ಏನು ಮಾಡಿದ್ರಿ ನೀವೆಲ್ಲ ಹಾಂ ಹಾಂ ಹೌದಾ ನಾವು ಬಂದು ಕಬ್ಬು ಎಷ್ಟು ಎಕರೆ ಮುನಿಗೈತಿ ನಿಮ್ದು ರೀ ನೀರು ಹೋಗೈತಿ ಕಬ್ಬಿನಲ್ಲಿ 7 ಎಕರೆ 34 ಗುಂಟೆದಾಗ 3 ಎಕರೆ ಉಳ್ಳಾಗಡ್ಡಿ 2 ಎಕರೆ ಗೊಂಜಾಳ ಉಳಿದ ಕಬ್ಬು ನೋಡಿ ಹಾಂ ಈಗ ಎಷ್ಟು ಎಕರೆ ಒಟ್ಟೆ ನೀರು ಹೋಗ್ತೈತಿ ಇದು ನಮ್ದು 1.5 ಎಕರೆ ಕಬ್ಬು ರೀ ಹಾಂ 2.5 ಎಕರೆ ಹತ್ತಿ ರೀ 1 ಎಕರೆ ಗೊಂಜಾಳ ಉಳ್ಳಾಗಡ್ಡಿ ಹೋಗುತ್ತೆ ಹೌದಾ ನಿಮ್ದು ರೀ ಬಸಪ್ಪನ ಅದ 2 ಎಕರೆ ಗೊಂಜಾಳ 3 ಎಕರೆ ಉಳ್ಳಾಗಡ್ಡಿ ಮತ್ತು ಮುಂದೆ 3 ಎಕರೆ ಇದು ಹೌದಾ ಕಬ್ಬು ಇದು ವರ್ಷ ಹೆಂಗೆ ಆಗ್ತದೆ ನಿಮಗೆಲ್ಲ ವರ್ಷ ಆಗತ್ತೆ ಮತ್ತು ವರ್ಷ ಹೇಗೆ ಅದೇ ಇದಕ್ಕೆ ಯಾರೋ ಒಂದು ಅಧಿಕಾರಿಗಳು ಬಂದಿಲ್ಲ ಇಲ್ಲಿ ತಹಸೀಲ್ದಾರ್ ಬಂದಿಲ್ಲ ಯಾರು ಇಲ್ಲ ತಾಲೂಕು ಇಲ್ಲ ಮತ್ತು ನೀವು ರೈತ ಇದಕ್ಕೆ ಹೋಗ್ಕಾರ ನೀವೇನು ಒಂದು ಮನವಿಯನ್ನು ಕೊಟ್ಟಿಲ್ಲ ನಮ್ಮ ಹಿಂಗೆ ನುಕ್ಸಾನ ಬೆಳೆ ಬರಂತ ಬಂದು ನಾವು ಬಂದು ನಿಮಗೆ ಇದು ಮಾಡ್ತೀವಿ ಅಂತ ಹೇಳ್ತಾರೆ ನಾವು ಕೈ ಬಿಟ್ಬಿಡ್ತೀವಿ ತಲಾಟಿ ಅವರಾಗಲಿ ಮುಂದೆ ಯಾವುದೋ ಗ್ರಾಮ ಪಂಚಾಯತ್ ಅಧ್ಯಕ್ಷರಲ್ಲಿ ತಗೊಂಡು ಆಗೈತೆ ನಿಮ್ದು ಇದನ್ನ GPS ಮಾಡಿ ಅಂತಾರೆ ನಾವು ಸುಮ್ಮನೆ ಬಿಟ್ಬಿಡ್ತೀವಿ ಹೌದಾ ಹಾಂ